ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತವರಿಗೆ ಯಾವ ತರದ ಬಿಸ್ನೆಸ್ ಸೂಟೇಬಲ್ ಆಗುತ್ತೆ, ಯಾವ ಬಿಸ್ನೆಸ್ ಅವರಿಗೆ ಲಾಭವನ್ನ ತಂದುಕೊಡುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಂದು ಕರ್ಕಾಟಕ ರಾಶಿಯಾಧಿಪತಿ ಬಂದು ಚಂದ್ರಗ್ರಹ. ಇವರಲ್ಲಿ ಸ್ವಭಾವತಃ ತುಂಬಾ ಎಮೋಷನ್ಸ್, ತುಂಬಾ ಸಾಧು ಸ್ವಭಾವದವರು, ಬೇರೆಯವ್ರ ಭಾವನೆಗಳನ್ನ ಬೇಗ ಅರ್ಥ ಮಾಡ್ಕೊಳ್ಳುವಂತ ಮನಸ್ಥಿತಿಯವರಾಗಿರ್ತಾರೆ. ಇಂಥವ್ರು ಯೂಶುವಲ್ ಆಗಿ ಡಾಕ್ಟರ್ಗಳಾದ್ರೆ, ನರ್ಸ್ಗಳಾದ್ರೆ, ಟೀಚರ್ಗಳಾದ್ರೆ ಬಹಳ ಒಳ್ಳೇದು ಈ ಒಂದು ರಾಶಿಯವರು. ಯಾಕೆಂದ್ರೆ ಅವರಲ್ಲಿ ಎಮೋಷನ್ಸ್ ಜಾಸ್ತಿ. ಈ ವೃತ್ತಿಗಳಿಗೂ ಕೂಡ ಎಮೋಷನ್ಸ್ ನ ಅಗತ್ಯ ಇದೆ. ಮಕ್ಕಳನ್ನ ನೋಡ್ಕೊಳ್ಳಾಗಿರ್ಬೋದು, ಜೊತೆಯಲ್ಲಿ ಆ ಮಕ್ಕಳಿಗೆ ಅರ್ಥ ಆಗದೆ ಇರೋದನ್ನ ಅರ್ಥ ಮಾಡಿಸುವಂತದ್ದಾಗಿರ್ಬೋದು, ಇನ್ನ ವೈದ್ಯರಾದ್ರೆ ಪೇಷಂಟ್ಗಳನ್ನ ನಿಗಾ ವಹಿಸೋದಾಗಿರ್ಬೋದು, ಇವೆಲ್ಲ ಕೂಡ ಈ ಒಂದು ರಾಶಿಗೆ ಬಹಳ ಸೂಟೇಬಲ್ ಆಗುತ್ತೆ. ಆ ರೀತಿ ಅವಕಾಶ ಇಲ್ಲದೆ ನೀವು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾಗ ಯೂಶುವಲ್ ಆಗಿ ಸ್ಕೂಲ್ಗಳು, ಇನ್ಸ್ಟಿಟ್ಯೂಟ್ಗಳು, ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಮಾಡಿದ್ರೆ ಬಹಳ ಒಳ್ಳೆಯದು. ದ್ವಿತೀಯಾಧಿಪತಿ ಸೂರ್ಯನಾಗಿರೋದ್ರಿಂದ, 11ನೇ ಮನೆ ಅಧಿಪತಿ ನಿಮಗೆ ಶುಕ್ರನಾಗಿರೋದ್ರಿಂದ, ದಶಮಾಧಿಪತಿ ಬಂದು ನಿಮಗೆ ಕುಜನ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯೂಶುವಲ್ ಆಗಿ ನನಗೆ ಅನಿಸ್ತಿರುವಂಥದ್ದು ಈ ತರ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಕಟ್ಟುವಂಥದ್ದು, ಟೀಚಿಂಗ್ ಮಾಡುವಂತ, ಈಗ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಕೋರ್ಸ್ಗಳನ್ನ ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕೋರ್ಸ್ಗಳನ್ನ ಮಾಡ್ತಾರೆ. ಈ ತರ ಇದು ತುಂಬಾ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಇಂಡಸ್ಟ್ರಿನೇ ಇದೆ. ಆ ರೀತಿ ಮಾಡಬಹುದು ಅಂತ ನೋಡಿ. ಸೊ ನಿಮಗೆ ಬಹಳ ಸಕ್ಸಸ್ ಸಿಗುತ್ತೆ, ಅನುಕೂಲಗಳಾಗುತ್ತೆ. ಎರಡನೇದಾಗಿ ಗೌರ್ಮೆಂಟ್ ರಿಲೇಟೆಡ್ ಪ್ರೊಫೆಸರ್ ಆಗೋದು, ಟೀಚರ್ಗಳಾಗೋದು ಇವರಿಗೆ ಬಹಳ ಸೂಟೇಬಲ್ ಆಗುತ್ತೆ. ಇನ್ನು ನಿಮಗೆ ನಾವಿನ್ನು ಬೇರೆ ವಿಡಿಯೋಗಳಲ್ಲಿ ಯಾವ ಎಜುಕೇಶನ್ ಲೈನ್ ಮಾಡಿದ್ರೆ ಸಕ್ಸಸ್ಫುಲ್ ಸಿಗುತ್ತೆ ಅಂತ ನಾವು ಫಸ್ಟ್ ಅಲ್ಲಿ ನೋಡ್ಬೇಕಾಗತ್ತೆ. ಸೊ ನಾನು ಯೂಶುವಲ್ ಆಗಿ ಹಸ್ತರೇಖೆಗಳನ್ನು ನೋಡ್ತೀನಿ. ಅಟ್ ದ ಸೇಮ್ ಟೈಮ್ ಒಂದು ರೀಸೆಂಟ್ ಆಗಿ ನಾವು DMIT ರಿಪೋರ್ಟ್ ಕೂಡ ಕೊಡ್ತಾ ಇದೀವಿ. ಅದರಲ್ಲಿ ಯಾವ ಪ್ರೊಫೆಷನಲ್ಗೆ ಇವರು ಸೂಟೇಬಲ್ ಆಗುತ್ತೆ, ಇವ್ರ ಪರ್ಸನಾಲಿಟಿ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಮಕ್ಕಳ ಒಂದು DMIT ರಿಪೋರ್ಟ್ ತಗೊಂಡ್ರೆ ಬಹಳ ಒಳ್ಳೇದು. ಅದು ಭೈರವಿ ಅಷ್ಟೋದಲ್ಲಿ ಅವೈಲೇಬಲ್ ಇದೆ. ಹಾಗೇನೆ ಹಸ್ತರೇಖೆಗಳಲ್ಲಿ ಬಂದ್ಬಿಟ್ಟು ನೀವು ಸ್ವಲ್ಪ ಯಾವಾಗಲೂ ಕೂಡ ಲೈನ್ ಸ್ವಲ್ಪ ಬಾಗಿರ್ಬೇಕು ಕೆಳಗಡೆಗೆ. ಇವ್ರಿಗೆ ಬಂದು ಈ ತರ ಪ್ರೊಫೆಷನ್ ಸೂಟೇಬಲ್ ಆಗುತ್ತೆ. ಇನ್ನ 11ನೇ ಮನೆಯವಧಿ ಶುಕ್ರನಾಗಿರೋದ್ರಿಂದ ಬಟ್ಟೆಗಳು, ಲಿಕ್ವಿಡ್ಗಳು, ಸುಂದರವಾಗಿರುವಂತಹ ವಸ್ತುಗಳನ್ನ ಮಾರುವಂಥದ್ದು, ಮನೆಗೆ ಇಡುವಂತಹ ಫ್ಯಾನ್ಸಿ ಐಟಮ್ಸ್ ಗಳನ್ನ ಇಡುವಂತ ಬಿಸ್ನೆಸ್ ಗಳನ್ನ ಮಾಡುವಂತವ್ರು ಇದು ಬಹಳ ಚೆನ್ನಾಗಿ ಬರುತ್ತೆ. ಎನಿ ಲಿಕ್ವಿಡ್ ರಿಲೇಟೆಡ್ ಬಿಸ್ನೆಸ್. ಈಗ ಕೆಲವರು ಫ್ರೂಟ್ಸ್ ಅಂಗಡಿ, ಜ್ಯೂಸ್ ಅಂಗಡಿಗಳನ್ನ ಮಾಡ್ತಾರೆ, ಬೆವರೇಜಸ್ ಗಳನ್ನ ಮಾಡ್ತಾರೆ. ಇದೆಲ್ಲ ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ಬರುತ್ತೆ. ದ್ವಿತೀಯಾಧಿಪತಿ ಸೂರ್ಯನಾಗಿರೋದ್ರಿಂದ ಗೌರ್ಮೆಂಟ್ ಕಾಂಟ್ರಾಕ್ಟ್ ಗಳನ್ನ ತಗೊಳ್ಳುವಂಥದ್ದು, ಗೌರ್ಮೆಂಟ್ ಸಂಬಂಧಪಟ್ಟಂತ ಬಿಸ್ನೆಸ್ ಗಳನ್ನ ಮಾಡ್ತಾರೆ, ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಕೆಲವು ಯೋಜನೆಗಳನ್ನ ಅವ್ರು ಒಪ್ಕೊಂತಾರೆ, ಮಾಡುವಂಥದ್ದು, ಗೌರ್ಮೆಂಟ್ಗೆ ಕೆಲವು ಪ್ರಾಡಕ್ಟ್ಸ್ ನ ಮಾಡ್ತಾರೆ. ಈ ತರ ಯಾವ್ದಾದ್ರು ಬಿಸ್ನೆಸ್ ನೀವು ಕನೆಕ್ಟ್ ಮಾಡಬಹುದು ಅಂತ ನೋಡಿ. ಹಾಗೇನೆ ಇಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಕೂಡ ನೋಡ್ಬೇಕಾಗುತ್ತೆ. ಈಗ ದ್ವಿತೀಯಾಧಿಪತಿ ಎಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಸೂರ್ಯ 12ಕ್ಕೆ ಬಂದಾಗ ಫಾರಿನ್ ರಿಲೇಟೆಡ್ ಬಿಸ್ನೆಸ್ ಗಳನ್ನ ಮಾಡಬಹುದು. ಸೂರ್ಯನೇನಾದ್ರೂ ನಿಮಗೆ ವೃಷಭ ರಾಶಿಯಲ್ಲಿ ಇದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಬಂದು ಕ್ಲಾತ್ ಇಂಡಸ್ಟ್ರಿ, ಗಾರ್ಮೆಂಟ್ಸ್ ತರದ್ದು ಮಾಡುವಂತಹ ಬಿಸ್ನೆಸ್ಗಳು ನಿಮ್ಗೆ ಬಹಳ ಅನುಕೂಲವಾಗಿ ಬರುತ್ತೆ. ಹಾಗೇನೆ ಸೂರ್ಯ ಏನಾದ್ರೂ ಒಂದೊಂದು ರಾಶಿಯಲ್ಲಿ ಇದ್ದಾಗ ಯಾವ ಮನೇಲಿದ್ದಾನೆ ಅನ್ನೋದ್ರ ಮೇಲೆ ನಿಮ್ಮ ಸೂಟೇಬಲ್ ಬಿಸ್ನೆಸ್ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಬಟ್ ಇದಕ್ಕೆ ಬಂದು ದಶಾ ಪೀರಿಯಡ್ ಅನ್ನು ನೋಡ್ಕೋಬೇಕು. ದಶಾ ಬಂದು ನಮಗೆ ಸೂಟೇಬಲ್ ಆಗಿ ಇಲ್ಲ ಅಂದಾಗ, ಸೊ ಅದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ, ಮತ್ತೆ ಇನ್ನೊಂದು ನಿಮಗೆ ಅದ್ರಲ್ಲಿ ಅನುಭವ ಕೂಡ ಇರ್ಬೇಕಾಗುತ್ತೆ. ಅನುಭವ ಇಲ್ಲದೆ ಸುಮ್ಮನೆ ಅದಕ್ಕೆ ಕೈ ಹಾಕಕ್ಕಾಗಲ್ಲ. ಅನುಭವ ಇದ್ದು, ಇಷ್ಟ ಇದ್ದು, ಈಗಿನ ಸೂಟೇಬಲ್ ದಶೆನೂ ಬಂದಿದೆ, ನಿಮಗೆ ಬಿಸ್ನೆಸ್ ಮಾಡುವಂತಹ ಕ್ವಾಲಿಟೀಸು ಜಾತಕದಲ್ಲಿದ್ದಾಗ ಅಂದಾಗ ಮಾತ್ರ ನಾವು ನಿಮಗೆ ಎಸ್ಪೆಷಲಿ ಭೈರವಿ ಅಷ್ಟದಲ್ಲಿ ನಿಮಗೆ ಅದನ್ನ ಸಜೆಸ್ಟ್ ಮಾಡ್ತೀವಿ. ಸುಮ್ಮನೆ ನೀವು ರಾಶಿ ಇದನ್ನ ತಗೊಳ್ಳಿ, ಯಾವ ಕಾರಣಕ್ಕೂ ನಾವು ಅದನ್ನ ಸಜೆಸ್ಟ್ ಮಾಡೋದಿಲ್ಲ. ಭೈರವಿ ಆಶ್ರಮದ ಉದ್ದೇಶ ಅದಲ್ವೇ ಅಲ್ಲ. ನಿಮಗೆ ಸತ್ಯವಾಗಿರುವಂತಹ ಮಾರ್ಗದರ್ಶನ ಸಿಗ್ಬೇಕಾಗಿರೋದೇ ಭೈರವಿ ಆಶ್ರಮದ ಉದ್ದೇಶ. ಸೊ ಇಷ್ಟು ವಿಚಾರಗಳು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಿದ್ದು.